ಅಲ್ಲ ಉಷಾ, ಕಮಲಿ ಆಸ್ಪತ್ರೆನಾಗೆ ಅವಳೆ ಅಂತ ಹೇಳ್ದಲ್ಲ. ಆಸ್ಪತ್ರೆಗೆ ಹೋಗಿ ನೋಡಿ ಎಲ್ಲ ಕಡೆ ಚೆಕ್ ಮಾಡಿ ನೋಡಿದ್ರು ಕಮಲಿನೂ ಅವ್ರ ಅಮ್ಮ ಇಬ್ರು ಕಾಣ್ಲಿಲ್ಲ. ಎಲ್ಲೋದ್ರು ಅಂತ ನಾನು ಕೇಳ್ದೆ. ಅವರಿಬ್ರು ನಡ್ಕೊಂಡು ಎದ್ದೋದ್ರು ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದೇನಕ್ಕೋ ಏನ್ ಕತೆನೋ ಗೊತ್ತಿಲ್ಲ. ನಾನು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿಸ್ದೆ. ಆಸ್ಪತ್ರೆ ಅಲ್ಲಿ ಇಲ್ಲಿ ಸುತ್ತಮುತ್ತ ಎಲ್ಲೂ ಕಾಣಿಸ್ಲಿಲ್ಲಪ್ಪ. ಅದೇನೆಲ್ಲ ಹೊರಟಿಗೆ ಹೋದ್ರ ಏನು ಅಂತಾನೆ ಗೊತ್ತಾಗ್ಲಿಲ್ಲ. ಕೆಟ್ಟ ಕೆಲಸ ಮಾಡಿದಾಗ ರಾಜ ರೋಷವಾಗಿ ತಿರ್ಕೊಂಡಿರ್ತಾರೆ, ಒಳ್ಳೆ ಕೆಲಸ ಮಾಡಿದಾಗ ಹಿಂಗೆ ತಪ್ಪಿಸ್ಕೊಂಡು ಹೊಂಟೋಯ್ತಾರೆ. ಅಲ್ಲ ಇನ್ನು ಎಲ್ಲಿ ಹೋಗಿರ್ತಾರೆ ಅಂತ ಅರ್ಥ ಆಯ್ತಿಲ್ಲ. ಪಾಪ ಒಂಚೂರು ಥ್ಯಾಂಕ್ಸ್ ಗಿಂಕ್ಸ್ ಹೇಳನಿ. ಇಷ್ಟೆಲ್ಲ ಮಾಡೋಳಲ್ಲ, ಒಂಚೂರು ಥ್ಯಾಂಕ್ಸ್ ಹೇಳಿ ಏನೋ ಒಂದು ಮಾಡನಿ ಅಂತ ಅನ್ಕೊಂಡ್ರೆ ಆಗ್ತಾನೆ ಇಲ್ಲ. ನೋಡು ಹೊಂಟೋಗ್ಬಿಟ್ರೆ ಅತ್ತಾಗೆ. ನಂಗೆ ಅದೇನೇ ನಮ್ಮ ಬೇಜಾರು. ಒಂದು ಥ್ಯಾಂಕ್ಸ್ ಅನ್ನ ಹೇಳ್ಬೋದಿತ್ತು. ಹಾಗೆ ನನ್ನ ಮಗ ಆ ಮನೆಯಾಳಿ ಬಿತ್ರಿನ ಹುಡಿಕೊಂಬಿಟ್ಟು ಬರ್ತೀನಿ ಅಂತ ಹೋದನು, ಇನ್ನೂ ಬರಲಿಲ್ಲ. ಹೌದಾ ಚಿಕ್ಕಮ್ಮ, ಅವಳಿನ್ನೂ ಸಿಗ್ಲಿಲ್ವಂತ? ಊರ್ ಬಿಟ್ಟು ಹೋಗಿರಲ್ಲ, ಹುಡಿಕೊಂಬಿಟ್ಟು ಬರ್ಲಿ. ಮಾಡ್ತೀನ ಬೆಂಡ್ಲಿಗೆ ಸೊರ್ರಿಯಾಗಿ ಗ್ರಾಚಾರ ಬುಡಿಸ್ಬಿಟ್ಟು ಕೂರಿಸ್ತೀನಿ ನೋಡ್ತಿರು. ಅಷ್ಟು ಸುಲಭವಾಗಿ ಬಿಡಕ್ಕಿಲ್ಲ ಅವಳನ್ನ. ಅಲ್ಲ ಅದು ಹೆಂಗೂ ಮನ್ಸು ಬರ್ತದೆ ಇನ್ನೊಬ್ರಿಗೆ ಇಸ ಕೊಡಕ್ಕೆ ಅಂತ ಹೇಳ್ಬಿಟ್ಟು. ಈ ಕಿತ ಇಲ್ಲ ಅಳಿ ಅಂದ್ರು ಗೊತ್ತವ್ರಂತೆ ಬರ್ಲಿ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಾಗಂಟ ನಾನು ಬಿಡಕ್ಕಿಲ್ಲ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅವಳನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ಬಿಟ್ರೇನೆ ನಂಗೆ ಸಮಾಧಾನ. ಅಲ್ಲಿ ಗಂಟ ನಂಗೆ ಸಮಾಧಾನ ಇಲ್ಲ ನೋಡು. ನೀವು ಬರೀ ಅಳಿಯಂಗಲ್ಲ, ಅವ್ರ ಅಪ್ಪ ಅಮ್ಮಂಗೆ ಎಲ್ಲರಿಗೂ ಹೇಳಿ, ಅವ್ರ ಅಪ್ಪ ಅಮ್ಮನ ಎಲ್ಲರೂ ಕರೆಸಿ ಫೋನ್ ಮಾಡಿಬಿಟ್ಟು ನೀವು ಹಿಂಗೆ ತುಂಬಾ ಕಷ್ಟ ಆಗ್ತದೆ. ಎಲ್ಲರೂ ಸಾಕ್ಷಿ ಹೇಳಕ್ಕೆ ಇವಾಗ ಎಲ್ಲರೂ ಅವರೇ. ನೀವು ಯಾಕೆ ಚಿಕ್ಕಮ್ಮ ಸುಮ್ಮನೆ ಅದು ಇದು ಅಂತ ಮಾಡ್ತೀರಾ? ನೋಡಿ, ನಿಮ್ಮ ಅಳಿಯಂದ್ರಿಗೆ ಮಾತ್ರ ಅಲ್ಲ, ನೀವು ಫೋನ್ ಮಾಡಿ, ನಿಮ್ಮ ಬೀಗರು ಫೋನ್ ಮಾಡಿಬಿಟ್ಟು ನೀ ಇಂಥ ಕೆಲಸ ಮಾಡವಳೆ, ನಿಮ್ಮ ಮಗಳು ಬರ್ರಿ ಇಲ್ಲಿ ಏನು ಮಾಡಬೇಕು ನೋಡ್ರಿ ಅಂತ ಹೇಳ್ರಿ. ಅದೇನೇ ಸರಿ, ಫೋನ್ ಹಾಕ್ತೀನಿ. ನಡಿಯೇ ಮನ್ಯಾಳಿ, ನಮ್ಮ ಅಕ್ಕನ ಜೀವನನೇ ಹಾಳು ಮಾಡಕ್ ನೋಡ್ದೆ ಅಲ್ವಾ? ನಿನ್ನಂತೂ ಬಿಡಲ್ಲ, ನಡಿಯೇ. ಅಯ್ಯೋ ಬಿಡಿ ನನ್ನ, ಅಯ್ಯೋ ಬಿಡಿ. ಅಮ್ಮ, 4 ಬಿಟ್ಟು ಹೇಳ್ಕೊಂಡ್ ಬಂದಿದ್ದೀನಿ. ಇಲ್ಲಿರ್ಲಿಲ್ಲ, ನನ್ನೇನೆ ಚರಂಡಿಗೆ ದೊಬ್ಬಿ ಓಡೋಗಿದ್ಲು. ಹೆಂಗೋ ಮಾಡಿ ತಿರ್ಗಾ ಕರ್ಕೊಂಡ್ಬಿಟ್ಟು ಬಂದಿದ್ದೀನಿ ಕಂತ್ರಿನ. ಎಂತ ಕಂತ್ರಿ ಕೆಲಸ ಮಾಡ್ತಾಳೆ ಇವಳು ಅಂತಂದ್ರೆ ಅಮ್ಮ ಬಾಳ ಡೇಂಜರ್ ಅವಳೆ. ನೀನ್ ಬಿಡ ಮಗ, ನಾನ್ ನೋಡ್ಕೊಂತೀನಿ ಈ ಕಂತ್ರಿನ. ಇವಳು ಮಾತ್ರ ಸುಮ್ನೆ ಬಿಡ್ಬಿಡಮ್ಮ, ಸರಿಯಾಗಿ ಸಾಯಿ ಬಿಡ್ಬಿಡು. ನಮ್ಮ ಅಕ್ಕನ ಹೆಂಗ್ ಸಾಯ್ಸಾಕ್ ನೋಡಿದ್ಲೋ ಹಂಗೆ ಇವಳು ಬಾಯಿಗೂ ವಿಷ ಹಾಕ್ಬಿಡು, ಸರಿ ಹೋಗ್ತೈತೆ. ಇಂಥ ಕಂತ್ರಿ ಕೆಲಸ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಅವಳಿಗೆ ಅದೇನ್ ಬೇಕಿತ್ತು ಡೈರೆಕ್ಟ್ ಆಗಿ ಏನಿಯಾ ಕೇಳಿದ್ರೆ ಎಲ್ಲ ಬಿಸಾಕ್ತಿರ್ಲಿಲ್ವಾ? ಅದು ಬಿಟ್ಬಿಟ್ಟು ಈ ತರ ಕಂತ್ರಿ ಕೆಲಸ ಮಾಡಕ್ ಮನ್ಸಾದ್ರೂ ಹೆಂಗ್ ಬಂತು ಇವಳಿಗೆ? ಒಬ್ರು ವಿಷ ಕೊಟ್ಟು ಸಾಯಿಸೋದು ಅಂತಂದ್ರೆ ಸೀಮೆಂಟ್ ಸಾಯಿಸಿದಷ್ಟು ಸುಲಭ ಅಂತ ಅನ್ಕೊಂಡ್ಬಿಟ್ಟವಳೆ. ಇವಳನ್ನ ಮಾತ್ರ ಬಿಡ್ಬೇಡ ಕಣಮ್ಮ. ಏನೇ ಮೊಳ್ಳಿ, ನನ್ನ ಮಗಳು ಸಾಯಿಸಕ್ಕೆ ಇಸ ಹಾಕ್ಬಿಟ್ಟು ಸಾಯಿಸ್ತೀನಿ. ಅಯ್ಯೋ ಅಯ್ಯೋ, ದಯವಿಟ್ಟು ಹೊಡಿಬೇಡಿ ಆಂಟಿ, ದಯವಿಟ್ಟು ಹೊಡಿಬೇಡಿ, ಬಿಟ್ಬಿಡಿ. ಹೊಡೆದ್ರೆ ನಿಂಗೆ ನೋವಾಯ್ತದ? ಹಂಗಾದ್ರೆ ಮತ್ತೆ ನನ್ನ ಮಗಳಿಗೆ ವಿಷ ಹಾಕಿ ಜೊತೆ ಇನ್ನೂ ನನ್ನ ಮೊಮ್ಮಗನ್ನು ಸಾಯಿಸ್ಬೇಕು ಅಂತ ನೋಡಿದ್ಯಲ್ಲ, ನಮಗೆ ಎಷ್ಟು ನೋವಾಗ್ಬೇಡ, ನಮ್ಗೆ ಎಷ್ಟು ಹೊಟ್ಟೆ ಉರಿಬೇಡ. ಲೇ, ಯಾಕೆ ಬಂತು ನಿಂಗೆ ಇಂಥ ಕಂತ್ರಿ ಬುದ್ಧಿ? ಅಯ್ಯಪ್ಪ ಆಂಟಿ, ಹೊಡಿಬೇಡ್ರಿ ಆಂಟಿ. ಏನೇ ಕಿತ್ತೋದೊಳೆ? ನಾಲಯಕ್ಕೂ ಒಂದು ಹೆಣ್ಣಿನ, ನೀನು ಒಂದು ಹೆಣ್ಣಾಗಿತ್ಕೊಂಡು ಇನ್ನೊಂದು ಹೆಣ್ಣು ನಮ್ಮ ಮಗುನ ಸಾಯಿಸ್ಬೇಕು, ಹಂಗೇನೆ ಅವಳನ್ನ ಸಾಯಿಸ್ಬೇಕು ಅಂತ ನಿಂಗೆ ಅದು ಹೆಂಗೆ ಮನ್ಸು ಬರ್ತೈತೆ ನಿನಗೆ? ನಿನಗೇನೇ ಬೇಕಿತ್ತು? ಯಾಕೆ ನಿಧಿನ ಸಾಯಿಸಕ್ ನೋಡ್ದೆ? ಏನೇ ಬೇಕಿತ್ತು ನಿನಗೆ ಮಳ್ಳಿ? ಬೊಗಳೆ ಹೇಳಲೇ, ಹೇಳೆ. ಅಯ್ಯೋ ಅಯ್ಯೋ, ಹೊಡಿಬೇಡಿ ಪ್ಲೀಸ್, ಹೊಡಿಬೇಡಿ. ಅಯ್ಯೋ ಬಿಡಿ, ಹೇಳ್ತೀನಿ ಬಿಡಿ. ಅಯ್ಯೋ ಪ್ಲೀಸ್ ಹೊಡಿಬೇಡಿ. ಇವಳು ಹೇಳೋದು? ಉಷಾ, ಇವಳಂತ ಕಂತ್ರಿನ ಇರಿಸ್ಬಾರ್ದು. ಇವಳಿಗೊಂದು ಗತಿ ಕಾಣಿಸ್ತೀನಿ ನೋಡು, ಪೊಲೀಸ್ ಸ್ಟೇಷನ್ಗೆ ಹಾಕಿಸ್ತೀನಿ. ಕೊಂಬಿ ಎಣಿಸ್ಕೊಂಡು ಬಿದ್ದಿರ್ಲಿ. ನನ್ನ ಮಗಳನ್ನ ಸಾಯ್ಸಾಕ್ ನೋಡಿರೋದು ನೋಡು. ಯಪ್ಪ, ನಿನ್ನಂತ ವಿಷ ಕನ್ಯೇನ ಮನೆಗೆ ಇಟ್ಕೊಂಡಿದ್ನಲ್ಲ ಅಂತ ಹೇಳ್ಬಿಟ್ಟು ನನಗೇನಿಯ ಭಯ ಆಯ್ತೈತೆ. ಪಾಪ ಅವತ್ತೇ ನಿನಗೆ ಕಮ್ಲಿ ಬಂದು ನನ್ಗೆ ಹೇಳಿದ್ಲು, ಹಿಂಗೆ ಅಪಾಯ ಐತೆ ಅಂತ. ನಾನೇನಿಯ ತಲೆ ಕೆಟ್ಟು ನಾನು ಕೇಳಿಸ್ಕೊಂಡ್ಲಿಲ್ಲ, ಮಾಡ್ಲಿಲ್ಲ ನಾನು. ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ಇವಾಗ ಅನ್ನಿಸ್ತೈತೆ ನನಗಂತೂ. ಈ ಕೆಲಸ ಮಾಡೋಂಥ ಅವಶ್ಯಕತೆ ಇತ್ತ ಅಂತ ಹೇಳ್ಬಿಟ್ಟು ಅವತ್ತೇನೆ ನೀನು ನಂಬ್ದಿದ್ದಂಗೆ ಕಮ್ಲಿ ಮಾತು ಕೇಳಿದ್ರೆ ಇವತ್ತು ಈ ಪರಿಸ್ಥಿತಿ ಗೊತ್ತಿರಲಿಲ್ಲ ನಮ್ಗಂತೂ. ಪಾಪ ಕಮ್ಲಿನೇನಿ ಅಂತ ನಮ್ಮ ಶತ್ರು ಆಗಿರೋ ಕಮ್ಲಿನೇನಿಯ ಕರಗ್ಬಿಟ್ಟು ಮಗುನ್ ಸಾಯಿಸ್ಬಾರ್ದು ಅಂತ ಹೇಳ್ಬಿಟ್ಟು ಮಗಿನ ಕಾಪಾಡವಳೆ ಅಂತ ಹೇಳಿದ್ರೆ ಅಯ್ಯೋ ನೀನು ಹಳೆ ಬೇವರ್ಸಿ, ನಿನ್ಗೇನೆ ಬಂದಿರೋದು ನಮ್ಮ ಮನೆಗೆ ನನ್ನ ಮಗನ ಮದುವೆ ಮಾಡ್ಕೊಂತೀನಿ ಅಂತ ಬಂದು ಅನ್ಯಾಯವಾಗಿ ನಮ್ಮನೆ ವಂಶನೇ ನಿರ್ವಂಶ ಮಾಡಕ್ ನೋಡ್ಬಿಟ್ಟಲ್ಲೇ ನೀನು. ಹೇಳೆ, ನಿಜ ಹೇಳೆ, ಯಾರೇ ಹೇಳಿದ್ ನಿಂಗಿಂತ ಕೆಲಸ ಮಾಡು ಅಂತ ಹೇಳ್ಬಿಟ್ಟು? ಹೇಳ್ತೀಯಲ್ಲ, ತೆಗೆದ್ ನಲಕ್ ಬಿಡ್ಲಾ? ಯಾರೇ ಹೇಳಿದ್ ನಿನ್ಗಿಂತ ಕೆಲಸ ಮಾಡಕ್ಕೆ? ಯಾರು ಇಲ್ಲ, ದಯವಿಟ್ಟು ಯಾರು ಇಲ್ಲ, ಬಿಟ್ಬಿಡಿ. ಅಮ್ಮ, ಇವಳ ಆಸ್ತಿಗೋಸ್ಕರನೇ ಕೆಲಸ ಎಲ್ಲ ಮಾಡ್ತಿರೋದು. ಇವಳಮ್ಮ ಇಬ್ರು 420 ಬಡ್ಡಿಗಳೇನೆ ಬೇಕಂತ ದುಡ್ಡಿಗೋಸ್ಕರನೇ ಕೆಲಸ ಮಾಡ್ತಾವ್ರೆ. ನಿಜ ಬೊಗಳೆ ನಿಜನಾ? ಹೇಳ್ತೀನಿ ಎಲ್ಲ ನಿಜನವೇ ಹೇಳ್ತೀನಿ. ದಯವಿಟ್ಟು ನನ್ನ ಹೊಡಿಬೇಡಿ, ನಾನು ನಿಜ ಹೇಳ್ತೀನಿ. ಬೊಗಳೆ ಯಾಕೆ ನನ್ನ ಮಗುನ ಸಾಯಿಸ್ಬೇಕು ಅಂತ ಹೊಂಟಿದ್ಯಾ? ನಿನಗೇನೇ ಬೇಕು? ಯಾಕೆ ಹಿಂಗೆ ಆಡ್ತಾ ಇದೀಯಾ? ನನ್ನ ಮಗನ ಮದುವೆ ಮಾಡ್ಕೋಬೇಕು ಅಂತ ಅಂದಿದ್ದು ಎಲ್ಲನೂ ನಾಟಕನೇ ತಾನೇ? ನಾಟಕಗೋಸ್ಕರನೇ ತಾನೇ ಇಷ್ಟೆಲ್ಲನೂ ಮಾಡ್ತಿರೋದು ನೀನು? ಎಲ್ಲ ನಾಟಕ ಆಡ್ತಾ ಇದೀಯಾ?
ಹೌದು, ನಾನು ನನಗೆ ನಿನ್ನ ಮಗ ಅಂದರೆ ಇಷ್ಟ ಇಲ್ಲ. ನನಗೆ ನೀವು ಅಂದ್ರೂ ಇಷ್ಟ ಇಲ್ಲ. ನಂಗೆ ಅಷ್ಟೇ ಯಾಕೆ, ನನಗೆ ನಮ್ಮ ಅತ್ತಿಗೆ ನಿಧಿ ಅಂದ್ರೂ ಇಷ್ಟ ಇಲ್ಲ, ನಮ್ಮ ಅಣ್ಣ ಅಂದ್ರೂ ಇಷ್ಟ ಇಲ್ಲ, ನನಗೆ ಯಾರಂದ್ರೂ ಇಷ್ಟ ಇಲ್ಲ. ನಾನು ಇಷ್ಟಪಟ್ಟಿದ್ದು ಹುಡುಗನ ಮದುವೆ ಮಾಡ್ಕೊಂಡಿದ್ದೆ, ಅವನು ಮೋಸ ಮಾಡಿಬಿಟ್ಟ. ಸಿಕ್ಕಿದ್ದವರೆಲ್ಲ ಎಲ್ಲರೂ ಮೋಸ ಮಾಡಿಬಿಟ್ರು. ನನಗಂತೂ ಮೋಸ ಮಾಡಿ 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 ಯಾರು ನನಗೆ ಸಪೋರ್ಟೇ ಮಾಡಲಿಲ್ಲ, ಯಾರೂ ಮಾಡಲಿಲ್ಲ. ನಮ್ಮಮ್ಮ ಎಷ್ಟೋ ಕೇಳಿದ್ರು, ನೋಡು ದೊಡ್ಡ ಹೆಂಡ್ತಿಗೆ ಚಿಕ್ಕ ಹೆಂಡ್ತಿಗೆ ಅಂತ ಭಾಗ ಹಾಕಿ ನಿಮ್ಮ ಮಗಂಗೆ ಆಸ್ತಿ ಕೊಟ್ಬಿಟ್ಟು ಉಳಿದಿರೋ ಆಸ್ತಿ ನನ್ನ ಮಗಳು ಕೊಡ್ರಿ ಅಂದರೆ ನಮ್ಮಪ್ಪಂಗೆ ದುರಾಂಕಾರ, ನಮ್ಮಪ್ಪಂಗೆ ದೌಲತ್ತು, ನಮ್ಮಪ್ಪಂಗೆ ಮಗ ಅಂದ್ರೇ ಇಷ್ಟ, ನಾನಂದರೆ ಇಷ್ಟ ಇಲ್ಲ. ನಾನು ಫಾರಿನ್ ಅದು ಇದು ಅಂತ ಎಲ್ಲ ಓಡಾಡ್ಕೊಂಡು ಬಂದು ಎಂಜಾಯ್ ಮಾಡ್ಕೊಂಡೇ ಇದ್ದೆ. ಆಮೇಲೆ ನಾನು ಇಷ್ಟಪಟ್ಟಿರೋ ಹುಡುಗ ಮೋಸ ಮಾಡೋ, ನಾನು ಮದುವೆ ಮಾಡ್ಕೊಂಡಿರೋನೆಲ್ಲ ಮೋಸ ಮಾಡೋನೆ ಅಂತ ಗೊತ್ತಾದ್ಮೇಲೆ ನಾವೆಲ್ಲ ಜೈಲ್ಗೆ ಹೋಗಿ ಬಂದು ಎಲ್ಲ ಮಾಡಿ ಎಲ್ಲ ಮುಗೀತು. ಕೊನೆಗೆ ಈಗಾದರೂ ನನಗೆ ಆಸ್ತಿ ಕೊಡಿ, ಈಗಾದರೂ ಆಸ್ತಿ ಮಾಡಿಕೊಡಿ, ಇಲ್ಲ ಚೆನ್ನಾಗಿರೋ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ತುಂಬ ಕೇಳ್ಕೊಂಡ್ರು. ಆದರೆ ನಮ್ಮ ಅಪ್ಪಂಗೆ ಕೋಟ್ಯಾಧೀಶರ ಹುಡುಗ ಬೇಕಿರಲಿಲ್ಲ, ಬಿಕಾರಿ ನಿನ್ನ ಮಗ ಬೇಕಿತ್ತು. ಇವಳ ಹತ್ರ ಹೋಗ್ಬಿಟ್ಟು ನಾನೇನಾದ್ರು ಕೇಳ್ಕೊಂಡಿದ್ನ? ನನ್ನೇ ಬಿಕಾರಿ ಅಂತವಳೆ. ಲೇ, ನಿಮ್ಮಪ್ಪ ಕಣೆ ಬಂದು ಕೇಳ್ಬಿಟ್ಟಿದ್ದು ನನ್ನ ಮಗ ಏನಾರ ನೀನು ಹಿಂದೆ ಬಿದ್ದಿದ್ನೇನೆ. ಮತ್ತೆ ಮೊನ್ನೆಲ್ಲ ಬಂದ್ಬಿಟ್ಟು ಅಮ್ಮ ಮದುವೆ ಮಾಡ್ಕೊಳ್ಳೋಣ ಅಂತ ಬಲವಂತ ಮಾಡಿದ್ಲು ಕಣಮ್ಮ. ಅದ್ ಯಾಕೆ ಅಂತ ಕೇಳಮ್ಮ. ಇಷ್ಟ ಇಲ್ಲ ಅಂದ್ಮೇಲೆ ಬಲವಂತ ಯಾಕಮ್ಮ ಮಾಡ್ಬೇಕು? ಯಾಕೆ ಮಾಡ್ದೆ ಯಾಕೆ ಅಂದ್ರೆ ನಮ್ಮಪ್ಪ ಹೇಳವ್ರೆ, ನಿಮ್ಮ ಮಗುನ ಮದುವೆ ಮಾಡ್ಕೊಂಡ್ರೆ ಅಷ್ಟೇ ನನಗೆ ಆಸ್ತಿ ಪಾಲ್ ಕೊಡೋದು, ಇಲ್ಲಾಂದ್ರೆ ಕೊಡಲ್ಲ ಅಂತ ಹೇಳಿ ಈ ಬೇವರ್ಸಿನ ಮದುವೆ ಮಾಡ್ಕೊಳಕ್ ನನಗೆ ಇಷ್ಟ ಇಲ್ಲ. ಆದ್ರೆ ಏನ್ ಮಾಡ್ತೀಯಾ, ನಮ್ಮ ಅಪ್ಪನ ಕಾಟ ತಡ್ಕೊಳಕ್ ಆಗ್ತಿಲ್ಲ. ನನಗೆ ಆಸ್ತಿ ಬೇಕು, ನನಗೆ ಇಲ್ಲಿರಕ್ ಇಷ್ಟ ಇಲ್ಲ, ನಾನು ಫಾರಿನ್ಗೆ ಹೋಗ್ಬೇಕು, ನನಗೆ ಇಲ್ಲಿರಕ್ ಸ್ವಲ್ಪನೂ ಇಷ್ಟ ಇಲ್ಲ. ಅಯ್ಯೋ, ಅದಕ್ಕೆ ನಿನಗಿರಕ್ ಇಷ್ಟ ಇಲ್ಲ ಅಂದ್ರೆ ಎಲ್ಲರನ್ನು ಸಾಯಿಸ್ತಿದ್ಯಾ ನೀನು? ಇಲ್ಲ, ನಾನು ನಿಧಿನ ಸಾಯಿಸ್ಬೇಕು ಅಂತ ಹೋಗ್ಲಿಲ್ಲ, ನಿಧಿ ಹೊಟ್ಟೆಗಿರೋ ಮಗುನ್ ಸಾಯಿಸ್ಬೇಕು ಅಂತ ಹೋದೆ. ಹೀಗೆ ನಮ್ಮಪ್ಪ ನಮ್ಮ ಅಣ್ಣಂಗೆಲ್ಲ ಸಹಾಯ ಮಾಡ್ತಾವನೆ. ಇನ್ನೊಂದು ಸ್ವಲ್ಪ ಏನನ್ನ ಮಾಡ್ಬಿಟ್ರೆ ನಾನು ಆಸ್ತಿ ತಿರುಗಿ ಮೊಮ್ಮಗುಗೆ ಅದು ಇದು ಅಂತ ಪಾಲ್ ಜಾಸ್ತಿ ಹಾಕ್ಬಿಡ್ತಾನೆ ಅಂತ ಹೇಳಿ ನಾನೇ ಈ ಮಗುನ ಬಲವಂತ ಮಾಡಿದೆ. ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇವ್ನು ಮದುವೆ ಮಾಡ್ಕೊಂಡ್ರೆ ನಮ್ಮಪ್ಪ ನನ್ನ ಹೆಸ್ರು ನನ್ನ ಆಸ್ತಿ ಕೊಟ್ಬಿಡ್ತೈತೆ. ಅವಾಗ ತಗೊಂಡು ನಾನು ಫಾರಿನ್ಗೆ ಹೊರಟೋಗ್ಬಿಡೋಣ, ಇವ್ನು ಹೆಂಗನ ಮಾಡ್ಕೊಂಡು ಸಾಯ್ಲಿ ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡ್ಕೊಂಡೆ. ಆಮೇಲೆ ನಿಮ್ಮ ಮಗಳು ಬಸ್ರಿ ಅಂತ ಹೇಳ್ಬಿಟ್ಟು ಗೊತ್ತಾದಾಗ ಇಲ್ಲ ಮಗುನಾದ್ರೂ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದೆ. ನಾನು ಸ್ವಲ್ಪ ವಿಷ ಹಾಕೋಣ ಅಂತೇಳಿ ಎಲ್ಲ ಸ್ವಲ್ಪ ಜಾಸ್ತಿ ಆಗೈತೆ ಅಂತ ಅನ್ನಿಸ್ತೈತೆ. ಅದನ್ನ ಕಂಬ್ಲಿ ಕುಡಿದು ಎಲ್ಲ ಹಾಳು ಮಾಡಿಬಿಟ್ಲು. ಅಷ್ಟು ಬಿಟ್ಟರೆ ನನಗೆ ನಿಮ್ಮ ಮಗಳನ್ನ ಸಾಯಿಸೋದಾಗಲಿ ಬೇರೆ ಉದ್ದೇಶ ಇಲ್ಲ. ನನಗೆ ನಮ್ಮಪ್ಪ ಆಸ್ತಿ ಕೊಡ್ತಾ ಇಲ್ಲ. ನನಗೆ ನನ್ನ ಆಸ್ತಿ ನನಗೆ ಕೊಟ್ಬಿಟ್ರೆ ನಾನಂತೂ ಹೊರಟೋಗ್ಬಿಡ್ತಾ ಇದ್ದೆ, ನಾನು ಫಾರಿನಾಗಿರ್ತಿದ್ದೆ, ಇಲ್ಲಿ ಇರ್ತಾನೆ ಇರಲಿಲ್ಲ. ನನಗೆ ಜೀವನ ಇದೆಲ್ಲ ಇಷ್ಟನೇ ಇಲ್ಲ. ನನಗೆ ನಾನು ಚೆನ್ನಾಗಿರ್ಬೇಕು, ಸ್ಟ್ಯಾಂಡರ್ಡ್ ಆಗಿರಬೇಕು, ನಾನು ಇಲ್ಲಿ ಇರಬಾರ್ದು. ನಾನು ಅಯ್ಯೋ ಲೋಫರು, ನಿನ್ನ ಆಸೆ, ನಿನ್ನ ದುರಾಸೆ, ನಿನ್ನಿದಕ್ಕೋಸ್ಕರ ನಿನ್ನಿದು ಹೋಗಿ ಒಬ್ಬರು ಸಾಯಿಸೋ ಲೆವೆಲ್ಗೆ ಇಳಿದಿದೆಯಲ್ಲ. ನಿನಗೇನಾದರೂ ಇಷ್ಟ ಇದ್ದರೆ ಹೋಗಿ ನಿಮ್ಮ ಅಪ್ಪನ ಹತ್ರ ಕೇಳಬೇಕಿತ್ತು. ಇಲ್ಲ ನನಗೆ ಇಷ್ಟ ಇಲ್ಲ, ನನಗೆ ಈ ಥರ ಇರೋಕ್ಕೆಲ್ಲ ಇಷ್ಟ ಇಲ್ಲ, ನಾನು ಫಾರಿನ್ಗೆ ಹೋಗಬೇಕು ಅಂತೇಳಿ. ಅದು ಬಿಟ್ಬಿಟ್ಟು ಸಿಕ್ಕಿದ್ದವನ್ನೆಲ್ಲ ಕೊಲೆ ಮಾಡ್ಕೊಂಡು ಸಿಕ್ಕಿದ್ದವನ್ನೆಲ್ಲ ಸಾಯಿಸ್ಕೊಂಡು ಸಾಯಿಸ್ಬಿಟ್ರೆ ನೀನು ಆ ಟಾಪ್ ಲೆವೆಲ್ಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ಯೋ ಏನು ನೀನು? ನಿನಗೆ ನಾಚಿಕೆ ಆಗಲ್ವಾ ನಿನಗೆ? ಹೋಗಿ ನಿಮ್ಮ ಅಪ್ಪನ ಕೇಳಬೇಕಿತ್ತಲ್ವೇನೆ? ಅಯ್ಯೋ ಬಿಡಿ, ನಮ್ಮ ಅಪ್ಪನ ಎಲ್ಲರನ್ನು ಕೇಳೋವಷ್ಟು ಕೇಳಿದ್ದೀನಿ, ಮಾಡೋಷ್ಟು ಮಾಡಿದ್ದೀನಿ, ಯಾರು ನನಗೆ ಕೊಡೋಕ್ಕೆ ತಯಾರಿನೇ ಇಲ್ಲ. ಹಂಗಂತ ಸಿಕ್ಕಿದ್ದವನ್ನೆಲ್ಲ ಸಾಯಿ ಬೆಳೆದ್ಬಿಟ್ಟು ಆಸ್ತಿ ತಗೋಬಿಡು, ತೃಪ್ತಿ ಆಗ್ಬಿಡ್ತೈತಲ್ವಾ ನಿನಗೆ? ಸಿಕ್ಬಿಡ್ತೈತಲ್ವಾ ಆಸ್ತಿ ನಿನಗೆ? ಅಷ್ಟೊಂದು ಆಸೆಗಿದ್ದೆ ಅಲ್ವಾ ನೀನು? ಮನೆಯಾಳಿ ನಿನಗೆ ಐತೆ ಕಣೆ ಆಸ್ತಿ ಅಲ್ಲ, ಒಂದು ತೊಟ್ಟು ನೀರು ಸಿಗ್ಬಾರ್ದು ನಿನಗೆ, ಹಂಗಾಗ್ತೈತೆ. ಯಪ್ಪ, ಸ್ವಲ್ಪ ಯಾಮರಿದ್ರು ನಾವು ನಿಧಿನ ಕಳ್ಕೋಬೇಕಿತ್ತು. ನಿನ್ನನ್ನು ಅಷ್ಟು ಸುಲಭವಾಗಿ ಬಿಟ್ಬಿಡ್ತೀವಿ ಅಂತ ಹೆಂಗೆ ಅನ್ಕೊಂಡೆ? ಬಿಡಲ್ಲ ಕಣೆ, ನಿನ್ನನ್ನು ಮಾತ್ರ ಅಷ್ಟು ಸುಲಭವಾಗಿ, ಅಷ್ಟು ಈಸಿಯಾಗಿ, ಅಷ್ಟು ಇದ್ರಾಗೆಲ್ಲ ನಿನ್ನ ಬಿಡಲ್ಲ. ನೋಡ್ತಾ ಇರು ನಿನಗೆ ಎಂಥ ಗತಿ ಮಾಡ್ತೀವಿ ಅಂತೇಳಿ. ಜೈಲಾಗೆ ಸಾಯ ತನಕ 1 2 3 4 ಅಂತ ಕಂಬಿ ಎಣಿಸ್ಕೊಂಡೆ ಸಾಯ್ಬೇಕಾಗ್ತದೆ ನೀನು. ಹಂಗೆ ಮಾಡ್ತೀವಿ, ನೋಡ್ತಾ ಇರು. ಈ ಕಡೆ ಆಸ್ತಿನೂ ಇಲ್ಲ, ಈ ಕಡೆ ನಾರ್ಮಲ್ ಜೀವನನೂ ಇಲ್ಲ. ಫಾರಿನ್ ಅಂತೂ ಕನ್ಸಾಗು ಅನ್ಕೊಂಬೇಡ ನೀನು. ಇಂಥ ದೊಡ್ಡ ಕ್ರಿಮಿನಲ್ನ ಫಾರಿನ್ಗೆ ಯಾರು ಕಳಿಸ್ಕೊಡ್ತಾರೆ? ಜೈಲು ನಿನ್ಗೊಂಥರ ಫಾರಿನ್ ಇದ್ದಂಗೆನೆ. ಜೈಲಾಗೆ ಇದ್ದು ಎಂಜಾಯ್ ಮಾಡು. ಇವತ್ತಿಂದ ನಿನ್ನ ಕತೆ ಮುಗೀತು ಅಂತಾನೆ ಅನ್ಕ. ಹೌದು, ಇನ್ನೊಬ್ಬರನ್ನ ಸಾಯಿಸ್ಬಿಟ್ಟು ಮಜಾ ಮಾಡ್ಬೋದು ನೀನು, ಅಲ್ವಾ? ಅಬ್ಬಬ್ಬಬ್ಬಬ್ಬಬ್ಬ. ಅಯ್ಯೋ ದೇವ್ರೆ, ಈ ಹುಡುಗಿಯರನ್ನ ಮಾತ್ರ ನಂಬಾರ್ದು. ನಮ್ಮ ಅಮ್ಮಂಗೆ ನಾನು ಹೇಳ್ತಾನೆ ಇದ್ದೀನಿ, ನಾನು ಮದುವೆ ಮಾಡ್ಕೊಳ್ಳಲ್ಲ ಬಿಟ್ಬಿಡಮ್ಮ. ಆ ಕಂಬ್ಲಿ ನೋಡಿದ್ರೆ ಆ ಥರ ಮಾಡಿದ್ಲು, ಇವಳು ನೋಡಿದ್ರೆ ಈ ಥರ ಮಾಡಿದ್ಲು. ಇನ್ನ ನಿನಗೆ ಬುದ್ಧಿ ಬಂದಿಲ್ವೇನಮ್ಮ ನಿನಗೆ? ಇನ್ನೂ ನೀನು ಆಸೆ ಇಟ್ಕೊಂಡಿದ್ದೀನಮ್ಮ ನೀನು. ಮದುವೆ ಮಾಡ್ಬೇಕು ನನ್ನ ಮಗುಂಗೆ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನಡೀತಾ ಐತೆ, ಇಷ್ಟೆಲ್ಲ ನನ್ನ ಜೀವನ ಎಕ್ಕುಟ್ಟು ಹೋಗೈತೆ. ಯಾರೋ ಒಬ್ಳು ಸಾಯಿಸ ಲೆವೆಲ್ಗನ ಬಂದವಳೆ ಹುಡುಗಿ, ಆದ್ರೂ ನಿನಗೆ ಮದುವೆ ಬೇಕಾ ನಿನಗೆ? ಸಾಕು, ನಂಗೆ ಇಬ್ರು ಹುಡುಗಿಯರು ನನ್ನ ಜೀವನದಾಗೆ ಸರಿಯಾಗಿ ಪಾಠ ಕಲಿಸ್ಬಿಟ್ಟವ್ರೆ. ನಂಗೆ ಇನ್ಯಾವ ಹುಡುಗಿನೂ ಬೇಕಿಲ್ಲ, ಏನೂ ಬೇಕಾಗಿಲ್ಲ. ಇವಳು ಇಂತಳು ಅಂತ ಯಾರಿಗ್ಲ ಗೊತ್ತಿತ್ತು? ಇಂಥ ಲೋಫರ್ ಹುಡುಗಿಯರ್ನ ಮದುವೆ ಮಾಡ್ಕೊಂಡು ಮನೆ ಕರ್ಕೊಂಡ್ಬಿಟ್ಟು ಬರೋದಕ್ಕಿನ್ನೂ ಕಣ್ಮಗ ಮದುವೆ ಮಾಡೋದೇ ಇಲ್ಲ ಕಣ. ನಿಂಗೆ ಆರಾಮಾಗಿರ್ಲ. ನಮ್ಮ ವಂಶ ಏನು ಬೆಳೆಯ ಅಂತ ಅವಶ್ಯಕತೆ ಏನಿಲ್ಲ. ನೋಡು, ಮದುವೆ ನೀನಿಯ ಕ್ಯಾನ್ಸಲ್ ಮಾಡ್ತೀವಿ. ಇಂಥವಳನ್ನ ನೋಡಿದ್ಮೇಲೆ ನನ್ನ ಮಗನ ಪ್ರಾಣನೇ ನನಗೆ ಮುಖ್ಯ. ಗೊತ್ತಿಲ್ದಿರೊಳಗೆ ಯಾವಳಿಗೋ ಮದುವೆ ಮಾಡಿಕೊಟ್ಟು ಜೀವಗಳು ಕಳ್ಕೊಳ್ಳೋದಕ್ಕಿನ್ನೂ ನನ್ನ ಮಗ ಮದುವೆ ಮಾಡ್ಕೊಂಡಿದ್ದಂಗೆ ಏನಿಯ ನೆಮ್ಮದಿಯಾಗಿತ್ತಾನಲ್ಲ, ಅಷ್ಟೇನೇ ಸಾಕು. ಮನ್ಸಾಗಿ ಇಷ್ಟೊಂದು ವಿಷಯ ಇಟ್ಕೊಂಡು ಅದು ಹೆಂಗೆ ಮ್ಯಾಲೆ ನಗ್ನಗ್ತಾ ಕಿಸ್ಕೊಂಡು ಖುಷಿಯಾಗಿದ್ದೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಅದು ಹೆಂಗೆ ಖುಷಿಯಾಗಿದ್ದೆ ನಿನ್ನ ಮ್ಯಾಲಗಡೆ ಕಿಸ್ಕೊಂಡು ಲೋಫರ್ ಅಂತ ಕಂಡುಬಂದು ನೀನು ನೋಡಿದ್ರೆ ನಂಗೆ ಮೈಯೆಲ್ಲ ಹಂಗಂಗೆ ಉರ್ದೋಗ್ತದೆ. ನನಗಂತೂ ಎಂಥ ಲೋಫರ್ ಇರಬೇಡ ನೀನಂತೂ. ಅಸಹ್ಯ ಆಗ್ತೈತೆ ನಿನ್ನ ಮುಖ ನೋಡೋಕೆ ನನಗಂತೂ. ಅಬ್ಬಬ್ಬಾ,
ಸಾಕು. ಇನ್ನು ನಾನು ಜೀವಮಾನ ಇರೋ ತನಕನೂ ಯಾವ ಹುಡುಗಿನೂ ನಂಬಲ್ಲ, ಯಾವ ಹುಡುಗಿನೂ ನನ್ನ ಮಗನ್ ಕೊಟ್ಬಿಟ್ಟು ಮದುವೆ ಅಂತೂ ಮಾಡೋದೇ ಇಲ್ಲ. ಹಿಂಗೆ ಹಿಂಗೆ ಇದ್ಬಿಡ್ಬೇಕು. ಎದ್ದೋಳೆ ಮ್ಯಾಕೆ ಎದ್ದೋಳು. ಐತೆ ಬಾ ನಿನಗೆ. ಒಂದು ನಿಮಿಷ ಇರು, ನಿಮ್ಮ ಅಪ್ಪಂಗೆ ಫೋನ್ ಹಾಕ್ತೀನಿ. ಪ್ಲೀಸ್ ಪ್ಲೀಸ್ ಪ್ಲೀಸ್, ಬೇಡ ಬೇಡ ಆಂಟಿ, ಬೇಡ ಆಂಟಿ, ನಮ್ಮ ಅಪ್ಪಂಗೆ ಮಾತ್ರ ಫೋನ್ ಮಾಡಬೇಡ ಆಂಟಿ, ಪ್ಲೀಸ್ ಆಂಟಿ. ಹಲೋ ಬೀಗ್ರೆ, ಈಗಲೇ ತಕ್ಷಣ ಹೊರಟ್ಬಿಟ್ಟು ಮನೆ ಹತ್ರ ಬರ್ತೀರಾ? ಯಾಕೆ ಏನು ಅಂತ ದಯವಿಟ್ಟು ಕೇಳಬೇಡಿ. ನಿನ್ನ ಮಗಳು ಎಂತ ಕಂತ್ರಿ ಕೆಲಸ ಮಾಡೋಳೆ ಅಂತ ಹೇಳ್ಬಿಟ್ಟು ಬಂದು ಮಾತ್ರ ನೋಡಿ ಸಾಕು. ಹಂಗೇನೆ ಇವ್ರ ಅಮ್ಮನ್ನು ಕರ್ಕೊಂಡ್ಬಿಟ್ಟು ಬರ್ರಿ. ಇಲ್ಲೇ ಬಂದ್ಮೇಲೆ ಎಲ್ಲ ವಿಷಯನೂ ಮಾತಾಡೋಣ. ಫೋನಾಗ ಎಲ್ಲ ವಿಷಯ ಮಾತಾಡೋಕ್ಕಾಗಲ್ಲ. ದಯವಿಟ್ಟು ಅರ್ಜೆಂಟಾಗಿ ಬಂದ್ಬಿಡಿ ಅಷ್ಟೇನೆ. ಅಲ್ಲಿಂದ ಇನ್ನೇನು 1 ಗಂಟೆ ಜರ್ನಿ ಅಷ್ಟೇ ತಾನೇ. ಈಗಲೇ ಏನಿದ್ರು ಕೆಲಸ ಕ್ಯಾನ್ಸಲ್ ಮಾಡ್ಕೊಂಡು ಸರ್ ಬೇಗ ಸಡನ್ನಾಗಿ ಬಂದ್ಬಿಡ್ರಿ ನೀವು ಅಷ್ಟೇನೆ. ನೋಡಿ, ಫೋನಾಗೆಲ್ಲ ಎಲ್ಲ ವಿಷಯನೂ ಹೇಳೋಕ್ಕಾಗಲ್ಲ. ಫೋನಾಗೆ ಎಲ್ಲ ವಿಷಯಗಳ್ನು ಫೋನಾಗ ಹೇಳೋದಾಗಿದ್ರೆ ನಾನು ಯಾಕೆ ಇದು ಮಾಡ್ತಿದ್ದೆ? ನಿನ್ನ ಮಗಳು ಮಾಡಿರೋ ಕೆಲಸಕ್ಕೆ ನೀವು ಅದೇನು ಶಿಕ್ಷೆ ಕೊಡಬೇಕೋ ಕೊಡಿ. ಅದೇನು ಮಾಡಬೇಕು ಅಂತ ಮನ್ಸು ಬಂದದನ್ನು ಮಾಡಿ. ನಾವಂತೂ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಇವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ. ಆದರೆ ನಾನು ನಮ್ಮ ಮನೆಯಿಂದ ಹೆಣ್ಣು ಮಾಡ್ಕೊಂಡು ಹೋಗಿರೋರು ನೀವು. ನಿಮ್ಮನ್ನು ಒಂದು ಮಾತು ಕೇಳಬೇಕಲ್ವಾ? ಅದಕ್ಕೇನೆ ಕರಿತಾ ಇದ್ದೀನಿ ಅಷ್ಟೇನೆ. ನೋಡಿ, ನಿಮ್ಮ ಮಗಳು ಇಲ್ಲೇ ಬಿದ್ದವಳೆ, ಹಿಡ್ಕೊಂಡಿದ್ದೀವಿ. ತಪ್ಪಿಸ್ಕೊಂಡು ಓಡೋಗಿದ್ಲು, ಕರ್ಕೊಂಡ್ಬಿಟ್ಟು ಬಂದು 4 ಬಿಟ್ಟು ಕೂರಿಸಿದ್ದೀನಿ. ದಯವಿಟ್ಟು ಬೇಗ ಬನ್ನಿ ಅಷ್ಟೇ, ಇನ್ನೇನು ಹೇಳಲ್ಲ. ದಯವಿಟ್ಟು ಬೇಗ ಬನ್ನಿ. ಹ್ಞೂ ಸರಿ ಆಯ್ತಾಯ್ತು. ಬತ್ತೆ ನೀವು ನಿಮ್ಮ ಅಪ್ಪ ಇಸ್ಕೊಡ್ತೀನಿ. ಕೋಟಿ ಕಾಸ ಕಾರಿನ್ಗೆ ಹೋಗ್ಬಿಡಿವಂತೆ. ಕೋಟಿ ಎಲ್ಲನೂ ಇಸ್ಕೊಡ್ತೀನಿ. ಆರಾಮಾಗಿ ಹೋಗಿ ಆರಾಮಾಗಿ ನೆಮ್ಮದಿಯಾಗಿ ಇದ್ಬಿಡಿವಂತೆ. ಮಳ್ಳಿ ಮಿಂಚುಳ್ಳಿ. ನನ್ನ ಮಗಳನ್ನ ಮನೆ ಕೊಟ್ಟಿದ್ದೀವಲ್ಲ ಅಂತ ಉಮ್ಮಿಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಇನ್ನೂ ಸಿಗುತ್ತೆ, ತೋರಣ ಕಟ್ಬಿಡ್ತಿದ್ದೆ ನಿನ್ನಂತೂ. ಸುಮ್ಮನೆ ಯಾಕೆ ಬೇಕು ಆ ಮನೆಗೆ? ನನ್ನ ಮಗಳು ಬದುಕಿ ಬಾಳ್ಬೇಕಲ್ಲ. ನಮ್ಮ ನೆಂಟ್ರ ಹುಡುಗಿ ಅಂತ ಸುಮ್ಮನೆ ಯೋಚನೆ ಮಾಡ್ತಿದ್ದೀನಿ. ಇಲ್ಲ ಅಂದಿದ್ರೆ ಚಿಕ್ಕಮ್ಮ, ಇವಳ ಬಗ್ಗೆ ಯೋಚನೆ ಮಾಡೋ ಅಂಥದ್ದು ಏನೂ ಇಲ್ಲ. ಪೊಲೀಸ್ ಸ್ಟೇಷನ್ಗೆ ಇಟ್ಕೊಡೋದೇನೆ ಒಂದು ಫೈನಲ್ ಡಿಸಿಷನ್ನು. ಅವ್ರ ಅಪ್ಪ ಬರಲಿ ಇರು. ಅವ್ರ ಅಪ್ಪ ಅಮ್ಮ ಇವಳು ಮಾಡಿದ ಘನಂದಾರಿ ಕೆಲಸ ನೋಡ್ಬಿಟ್ಟು ಏನು ಮಾತಾಡ್ತಾರೋ ಏನು ಹೇಳ್ತಾರೋ ಕೇಳಿಸ್ಕೊಳ್ಳೋಣ. ಸ್ವಂತ ಹೊತ್ತಿಗೆನೆ ಸಾಯಿಸೋಕೋಗಿರೋ ಮಳ್ಳಿ ಅಂತ ಅವ್ರಿಗೂ ಗೊತ್ತಾಗ್ಲಿ. ಇವಳು ಯೋಗ್ಯತೆ ಎಲ್ಲ ಅರ್ಥ ಆಗಲಿ ಅವ್ರಿಗೂ. ಬರ್ತಾರೆ ಇರು, ಆಮೇಲೆ ಮಾತಾಡೋಣ. ಅಬ್ಬಬ್ಬಾ, ಹುಡುಗಿಯರನ್ನ ಮಾತ್ರ ನಂಬಾರ್ದು ಗುರು. ಬೇಡಪ್ಪ ಬೇಡ.